ಸರ್ವೇಪಿ ಸುಖಿನಃ ಸಂತು. ಫೆಬ್ರವರಿ 11ನೇ ತಾರೀಕು ಯಾವ ಯಾವ ರಾಶಿಗೆ ಏನೇನು ಫಲ ಅನ್ನೋದನ್ನು ನೋಡೋಣ ಬನ್ನಿ. ಮೇಷರಾಶಿಗೆ ಇದು ಬಹಳ ಸುಖಕರವಾದಂತಹ ಫಲವನ್ನು ಕೊಡುತ್ತೆ. ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಅತಿ ಹೆಚ್ಚಿನ ನೆಮ್ಮದಿ ಮತ್ತೆ ಗುಂಪುಗಳಿಂದ ಧನಾಗಮದ ಸೂಚನೆ, ಧನಾಗಮ ಮತ್ತು ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಾತಿನಿಂದ ತೊಂದರೆ ಆಗೋದಿದೆ. ಆದ್ದರಿಂದ ಅತಿ ಹೆಚ್ಚು ಬೇಡದಿರುವ ವಿಷಯಗಳಲ್ಲಿ ಮಾತನಾಡಬೇಡಿ. ಬೇರೆಯವರು ಎಷ್ಟು ಬೇಕಾದ್ರೂ ಮಾತಾಡಿಕೊಳ್ಳಿ, ನಿಮ್ಮ ಮಾತು ಬಹಳ ತೂಕವಿರಲಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಗೌರವ ಘನತೆಯ ಬಗ್ಗೆ ಕುಂದು ಆಗುವಂತಹ ಮಾತುಗಳು ಎದ್ದು ಕಾಣಬಹುದು. ಆದರೆ ಅದಕ್ಕೆ ಪ್ರತಿಕ್ರಿಯಿಸುವಂತಹ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಪ್ರತಿಕ್ರಿಯೆ ಮಾಡದಂತೆ ಸುಮ್ಮನೆ ಅದನ್ನು ತೇಲಿ ಬಿಟ್ಟು ಬಿಡಿ. ಅವಾಗ ಇನ್ನು ಕೆಲವೇ ದಿನಗಳಲ್ಲಿ ಯಾರು ನಿಮಗೆ ತೊಂದರೆ ಮಾಡಿದರೋ ಅವರೇ ನಿಮಗೆ ಪುನಃ ಬಂದು ಕ್ಷಮಾಪಣೆಯನ್ನ ಕೇಳುವ ಸಾಧ್ಯತೆ ಕೂಡ ಇರುತ್ತೆ. ಕರ್ಕ ರಾಶಿಯವರಿಗೆ ಇಂದು ಒಳ್ಳೆಯ ದಿವಸ ಮತ್ತೆ ಬುಧ ಗೋಚಾರದಿಂದ ಲಾಭ ಆಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಕಾಣುತ್ತೆ. ಹಿಂದಿನ 40 ದಿನಗಳಿಂದ ಮುಖ್ಯವಾದಂತಹ ಮಿತ್ರತ್ವ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತೇನೋ, ಇಂದು ಆ ತೊಂದರೆಗಳು ಮಾಸಿ ಮನಸ್ಸಿಗೆ ನೆಮ್ಮದಿಯನ್ನು ಕಾಣಬಹುದು. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಪ್ರಾಪ್ತಿಯಾಗುತ್ತೆ. ಮುಖ್ಯವಾದಂತಹ ವಹಿವಾಟಿನಲ್ಲಿ ನೀವು ಹೇಳಿದ್ದು ಬೇರೆಯೊಬ್ಬರು ಹೇಳಿದ್ದಕ್ಕೆ ಹೊಂದೋದಿಲ್ಲ. ಇನ್ನು ಮುಂದಿನ 20 ದಿವಸಗಳ ತನಕ ತೊಂದರೆ ಉಂಟಾಗುತ್ತೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯ ಸಮಯ. ಶತ್ರುನಾಶ, ಶತ್ರುಧ್ವಂಸ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಇದಾಗಿರುತ್ತೆ. ಪ್ರೇಮ ಪ್ರೀತಿ ಪ್ರಕರಣ, ದಾಂಪತ್ಯ ವಿಷಯಗಳಲ್ಲಿ ಸ್ವಲ್ಪ ವಿರಸ ಇರುತ್ತೆ. ಇನ್ನು 20 ದಿನಗಳ ತನಕ ಈ ವಿಷಯದಲ್ಲಿ ನಿಮಗೆ ಜಾಗರೂಕತೆ ಅವಶ್ಯಕ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ, ತಾಯಿಯಿಂದ ನೆಮ್ಮದಿ, ತಾಯಿ ಕೂಡ ನೆಮ್ಮದಿಯನ್ನು ಕಾಣುತ್ತಾರೆ. ತಾಯಿ ಆರೋಗ್ಯದಲ್ಲಿ ಸುಧಾರಣೆ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ, ಆಸ್ತಿ ಪಾಸ್ತಿ, ವೆಹಿಕಲ್, ವಾಹನ ಇತ್ಯಾದಿಗಳಿಂದ ಮನಸ್ಸಿಗೆ ನೆಮ್ಮದಿ ಕಾಣ್ತಾ ಇದ್ದೀರಿ. ಆಸ್ತಿ ಪಾಸ್ತಿ ವಿಚಾರದಲ್ಲಿ ಕ್ಷೇಮ ಸಮಾಚಾರ ಕಾಣ್ತಾ ಇದೆ. ಧನು ರಾಶಿಯವರಿಗೆ ಅಷ್ಟೇನು ಪ್ರಶಸ್ತವಾದಂತಹ ಸಮಯ ಅಲ್ಲ. ಈ ಬುಧ ಗೋಚಾರದಿಂದ ಮಾತುಕತೆಗಳಲ್ಲಿ ತೊಂದರೆ ಉಂಟಾಗುತ್ತಿದೆ ಮತ್ತು ಬಂಧು ವರ್ಗ ಹಾಗೂ ನಿಮ್ಮ ಎಡಬಲ ಇರುವಂತಹ ಮನೆಗಳ ಜೊತೆಗೆ ಜಗಳ ಮನಸ್ತಾಪ ಆಗದಂತೆ ಖಂಡಿತವಾಗ್ಲೂ ನೋಡಿಕೊಳ್ಳಿ. ಮಕರ ರಾಶಿಯವರಿಗೆ ಒಳ್ಳೆಯ ಸಮಯ. ಸುಖ, ಸಂತೋಷ, ಸಂಸಾರದಲ್ಲಿ ಮನಸ್ಸಿಗೆ ನೆಮ್ಮದಿ, ಧನಾಗಮದ ಸೂಚನೆಗಳು ಕೂಡ ಕಾಣ್ತಾ ಇದೆ. ಅದರಿಂದ ನೀವು ಕುಟುಂಬದಲ್ಲಿಯೇ ನೆಮ್ಮದಿಯನ್ನು ಕಾಣಬಹುದು. ಕುಂಭರಾಶಿಯವರಿಗೆ ಬುಧ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅದರಿಂದ ಎಲ್ಲರ ಗಮನ ನಿಮ್ಮ ಮಾತಿನ ಕಡೆ ಇರುತ್ತೆ. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕು. ಮೀನ ರಾಶಿಯವರಿಗೆ ಬುಧ ವ್ಯವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದರಿಂದ ಮಾತು ಕಡಿಮೆಯಾಗುತ್ತೆ. ಮಾತಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಹೆಚ್ಚು ಮಾತು ಇನ್ನು 20-30 ದಿನಗಳ ಕಾಲ ಹೆಚ್ಚಿನ ಮಾತು ಆಡದೇ ಇರುವುದು ಒಳ್ಳೆಯದು. ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಶುಭಮಸ್ತು.